ಹಲೋ, ನಮಸ್ಕಾರ. ಝೀರೋ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಒಂದು ವಿಡಿಯೋದಲ್ಲಿ ನಾನು ವೆಬ್‌ಸೈಟ್ ಬಗ್ಗೆ ಎಕ್ಸ್‌ಪ್ಲೇನ್ ಮಾಡ್ತಾ ಇದ್ದೀನಿ. ವೆಬ್‌ಸೈಟ್ ಅಂದ್ರೆ ಏನು? ಯಾವ ತರ ಪ್ರೊಸೀಜರ್ಸ್ ಇರುತ್ತೆ ಬಿಲ್ಡ್ ಮಾಡುವಾಗ? ಆಮೇಲೆ ವೆಬ್‌ಸೈಟ್ಸ್ ಅಲ್ಲಿ ಡಿಸೈನಿಂಗ್ ಹೇಗಿರುತ್ತೆ? ಆಮೇಲೆ ಡೆವಲಪ್‌ಮೆಂಟ್ ಹೇಗಿರುತ್ತೆ? ಹೋಸ್ಟಿಂಗ್ ಏನೇನಿರುತ್ತೆ? ಅಂಡ್ ದೆನ್ ಮೋರ್ ಓವರ್ ಸೆಕ್ಯೂರಿಟಿ ಹೇಗಿರುತ್ತೆ? ಲೈಕ್ ಬೇಸಿಕ್ ಆಫ್ ವೆಬ್‌ಸೈಟ್‌ನ ಹೇಳ್ತಾ ಇದ್ದೀನಿ. ಎಲ್ರಿಗೂ ಅರ್ಥ ಆಗೋಂಗೆ ಒಂದು ಗುಡ್ ಎಕ್ಸಾಂಪಲ್ ತಗೊಂಡು ಎಕ್ಸ್‌ಪ್ಲೇನ್ ಮಾಡ್ತಾ ಇದ್ದೀನಿ. ಕೊನೆಯದಾಗಿ ವೆಬ್‌ಸೈಟ್‌ನ ಎಲ್ಲಿ ಫ್ರೀಯಾಗಿ ಹೋಸ್ಟಿಂಗ್ ಕೂಡ ಮಾಡ್ಬೋದು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಡೊಮೈನ್ ಫ್ರೀಯಾಗಿ ನಿಮ್ಗೆ ಹೋಸ್ಟಿಂಗ್ ಮಾಡೋದು ಅದನ್ನು ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಆಮೇಲೆ ಕಮ್ಮಿ ರೇಟಿಗೆ ಒಂದು ಬಿಸಿನೆಸ್ ವೆಬ್‌ಸೈಟ್ಸ್ ಆರ್ ಇ-ಕಾಮರ್ಸ್ ವೆಬ್‌ಸೈಟ್‌ನ ಎಲ್ಲಿ ಡೆವಲಪ್ ಮಾಡ್ತಾರೆ ಅನ್ನೋದನ್ನ ಹೇಳ್ತೀನಿ. ಸೊ ಕೊನೆವರೆಗೂ ಈ ವಿಡಿಯೋನ ನೋಡೋದು ಮರಿಬೇಡಿ. ಮೊದಲನೇದಾಗಿ ವೆಬ್‌ಸೈಟ್ಸ್‌ನ ನಾನು ಇಲ್ಲಿ 5 ಟೈಪ್ಸ್ ಆಗಿ ಡಿವೈಡ್ ಮಾಡ್ತಾ ಇದ್ದೀನಿ. ಯೂಶುವಲಿ ಲೈಕ್ ನಿಮಗೆ ಬೇಗ ಅಂಡರ್‌ಸ್ಟ್ಯಾಂಡ್ ಆಗ್ಲಿ ಅಂತ. ಆಮೇಲೆ ಈ ಓವರ್ ಆಲ್ ಕಾನ್ಸೆಪ್ಟ್ ವೆಬ್‌ಸೈಟ್ ಬಿಲ್ಡಿಂಗ್ ಪ್ರೊಸೀಜರ್ ಅಲ್ಲಿ ನಾನು ಕನ್‌ಸ್ಟ್ರಕ್ಷನ್ ಫೀಲ್ಡ್‌ನ ನಾನು ಆಕ್ಚುअली ಎಕ್ಸಾಂಪಲ್ ಆಗಿ ತಗೊಂತೀನಿ. ಬಿಕಾಸ್ ವೆಬ್‌ಸೈಟ್ ಡೆವಲಪ್‌ಮೆಂಟ್ ಮತ್ತೆ ಕನ್‌ಸ್ಟ್ರಕ್ಷನ್ ಫೀಲ್ಡ್ 2 ಸೇಮ್ ಇದೆ. ಸೊ ಹಾಗಾಗಿ ಎಕ್ಸ್‌ಪ್ಲೇನ್ ಮಾಡೋದು ಈಸಿ ಆಗುತ್ತೆ. ಆಸ್ ಯೂಶುವಲ್ ನೋಡ್ಬೋದು ನೀವು ಕನ್‌ಸ್ಟ್ರಕ್ಷನ್ ಫೀಲ್ಡ್ ಅಲ್ಲೂ ಫಸ್ಟ್ ನೀವು ಮನೆ ಕಟ್ಟಬೇಕು ಅಂತ ಅಂದ್ರೆ ಫಸ್ಟ್ ಬಿಲ್ಡಿಂಗ್ ಪ್ಲಾನಿಂಗ್ ಮಾಡಿಸಬೇಕು. ಫಸ್ಟ್ ಹ್ಯಾಂಡಲ್ ಸ್ಕೆಚ್ ಮಾಡಿಸಬೇಕು. ಅದಾದ್ಮೇಲೆ ಒಂದು ಸಾಫ್ಟ್‌ವೇರ್ ಅಲ್ಲಿ ಡಿಸೈನಿಂಗ್ ಮಾಡಿಸಬೇಕು. 2ಡಿ ಡಿಸೈನ್. ಅದಾದ್ಮೇಲೆ 3ಡಿ ಡಿಸೈನಿಂಗ್ ಮಾಡಿಸಬೇಕಾಗುತ್ತೆ. ಅದಾದ್ಮೇಲೆ ಒಂದು ಒಳ್ಳೆ ಜಾಗ ಸೈಟ್ ನೋಡ್ಬೇಕಾಗುತ್ತೆ. ಏರಿಯಾ ಚೆನ್ನಾಗಿರೋ ಫೆಸಿಲಿಟೀಸ್ ಇದೆ ಎಲ್ಲ ನೋಡ್ಬೋದು. ಅದೇ ತರ ವೆಬ್‌ಸೈಟ್ ಅಲ್ಲಿ ವೆಬ್‌ಸೈಟ್ ಅಲ್ಲಿ ಡಿಸೈನಿಂಗ್ ಕೂಡ ಇರ್ಬೋದು, ಹೋಸ್ಟಿಂಗ್ ಕೂಡ ಎಲ್ಲಿ ಪ್ಲೇಸಸ್ ಎಲ್ಲಿದೆ ಚೆನ್ನಾಗಿ, ಆಮೇಲೆ ಅದಕ್ಕೆ ನೇಮ್ ಕೂಡ ಆಗಿರ್ಬೋದು, ಡೆವಲಪ್‌ಮೆಂಟ್ ಹೇಗೆ ಮಾಡ್ತಾರೆ, ಸೇಮ್ ಕನ್‌ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಹೇಗೆ ಕನ್‌ಸ್ಟ್ರಕ್ಷನ್ ಫಸ್ಟ್ ಇಟ್ಕೆ ಇಟ್ಟು ಆಮೇಲೆ ಪೇಂಟ್ ಹೊಡಿತಾರೆ, ಆಮೇಲೆ ಇಂಟೀರಿಯರ್ಸ್ ಮಾಡಿಸ್ತಾರೆ, ಆಮೇಲೆ ವಾಟರ್ ಸಪ್ಲೈ, ಆಮೇಲೆ ಎಲೆಕ್ಟ್ರಿಸಿಟಿ ಸೇಮ್ ಅದೇ ತರ ವೆಬ್‌ಸೈಟ್ ಡೆವಲಪ್‌ಮೆಂಟ್ ಬರುತ್ತೆ. ಸೆಕ್ಯೂರಿಟಿ ಕೂಡ ಅದೇ. ವೆಬ್ ಡಿಸೈನಿಂಗ್ ಅಲ್ಲಿ 2 ಟೈಪ್ಸ್ ಇರುತ್ತೆ. ವೈರ್ ಫ್ರೇಮಿಂಗ್ ಮತ್ತೆ ಡಿಸೈನಿಂಗ್ ಅಂತ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ವೈರ್ ಫ್ರೇಮಿಂಗ್ ಅಲ್ಲಿ ಪೆನ್ಸಿಲ್ ಅಲ್ಲಿ ಸ್ಕೆಚ್ ಮಾಡ್ತಾ ಇದ್ದಾರೆ. ಸ್ಟಾರ್ಟಿಂಗು ಯಾವುದೇ ಆದ್ರೂನು ನೀವು ಒಂದು ಕಾನ್ಸೆಪ್ಟ್‌ನ ಇಮ್ಯಾಜಿನ್ ಮಾಡ್ಕೊಂಡು ಒಂದು ಡಿಸೈನ್ ಸೊ ಆ ಡಿಸೈನಿಂಗ್‌ನ ಲೈಕ್ ಅದಕ್ಕೆ ಯಾವ್ಯಾವ ಫೋಟೋ ಹಾಕ್ಬೋದು. ಸೊ ಅಲ್ಲಿ ನೋಡ್ತಾ ಇರ್ಬೋದು ನೀವು. ಬಾಕ್ಸ್ ಆಗಿರ್ಬೋದು, ಪಿಕ್ಚರ್ಸ್, ನೇಮು ಎಲ್ಲ ಕೊಟ್ಟಿದ್ದಾರೆ. ಸೊ ಅಂದ್ರೆ ಒಂದು ಡಿಸೈನಿಂಗ್ ಮಾಡಿ ಅದನ್ನ ಒಂದು ಮಾಡೆಲ್ ತರ ಲೈಕ್ ಸಿಸ್ಟಮ್ ಅಲ್ಲಿ ಒಂದು ಡ್ರಾಯಿಂಗ್ ತರ ಸಾಫ್ಟ್ ಕಾಪಿ ರೆಡಿ ಮಾಡೋದು. ಸೊ ಅದು ರೈಟ್ ಸೈಡ್ ಅಲ್ಲಿ ಇದೆ. ನೋಡ್ತಾ ಇದ್ದೀರಾ. ಅದೇ ತರ ಸೇಮ್ ಕನ್‌ಸ್ಟ್ರಕ್ಷನ್ ಫೀಲ್ಡಿಗೆ ನಾನು ಎಕ್ಸಾಂಪಲ್ ಕೊಡ್ತಿದ್ದೀನಿ. ಕನ್‌ಸ್ಟ್ರಕ್ಷನ್ ಫೀಲ್ಡಲ್ಲೂ ಸ್ಟಾರ್ಟಿಂಗು ನೀವು ಸ್ಕೆಚ್ ಹಾಕ್ತೀರಾ. ಅದಾದ್ಮೇಲೆ ಅದನ್ನ ಒಂದು ಪ್ಲಾನ್ ಅಂತ ಮಾಡ್ತೀರಾ. ಅದನ್ನ ಡಿಸೈನಿಂಗ್ ಮಾಡಬೇಕು ಫಸ್ಟು. ಬಿಕಾಸ್ ಬಿಫೋರ್ ಡೆವಲಪ್‌ಮೆಂಟ್ ಎಕ್ಸಿಕ್ಯೂಟ್ ಮಾಡೋ ಮುಂಚೆ ನೀವೊಂದು ಡಿಸೈನಿಂಗ್ ಮಾಡ್ಬೇಕು. ಇಲ್ಲಾಂದ್ರೆ ನೀವು ಈಗ ಮನೆ ಏನಾದ್ರು ಕನ್‌ಸ್ಟ್ರಕ್ಷನ್ ಮಾಡ್ತಾ ಇರ್ತೀರಾ. ಬಿಲ್ಡಿಂಗ್ ಕಟ್ಬಿಟ್ಟು ಅದನ್ನ ಹೊಡೆದಾಕ್ಬಿಟ್ಟು ಮತ್ತೆ ಕಟ್ಟಬೇಕು ಅಂದ್ರೆ ಟೈಮ್ ಹಿಡಿಯುತ್ತೆ. ಆಮೇಲೆ ತುಂಬಾ ದುಡ್ಡು ಲಾಸ್ ಆಗುತ್ತೆ. ಸೊ ಅದೇ ತರ ಇದ್ರಲ್ಲೂ ಅಷ್ಟೇ ಸಾಫ್ಟ್‌ವೇರ್ ಫೀಲ್ಡಲ್ಲೂ ಅಷ್ಟೇ. ಒಂದು ಡಿಸೈನ್ ಆದ್ಮೇಲೆ ಅದನ್ನ ಮಾಡೆಲಿಂಗ್ ಅಂತ ನೀವೇನು 3ಡಿ ಮಾಡೆಲಿಂಗ್ ಮಾಡ್ತೀರೋ ಅದೇ ತರ ಇದ್ರಲ್ಲಿ ಡಿಸೈನಿಂಗ್ ಮಾಡ್ತೀವಿ. ಸೊ ಮೇಯ್ನ್ ಆಗಿ ನನ್ನ ಫೇವರೇಟ್ ಬಂದ್ಬಿಟ್ಟು ಇಲ್ಲಿ ಫಿಗ್ಮಾ ಯೂಸ್ ಮಾಡ್ತೀವಿ. ಆಮೇಲೆ ಕ್ಯಾನ್ವಾ ಅಷ್ಟೇ. ಸೊ ಯೂ ಕ್ಯಾನ್ ಯೂಸ್ ಫಿಗ್ಮಾ ಆರ್ ಕ್ಯಾನ್ವಾ ಆರ್ ಅಡಾಬ್ ಫೋಟೋಶಾಪ್ ಎಲ್ಲ ಯೂಸ್ ಮಾಡ್ಬೋದು. ಸೊ ಈಸಿಯಾಗಿ ಡಿಸೈನ್ ಮಾಡ್ಬೋದು. ಫಸ್ಟ್ ಥಿಂಗ್ ಇಲ್ಲೇ ಕಲರ್ ಯಾವ್ದ್ಯಾವ್ದು, ಪಿಕ್ಚರ್ ಯಾವ್ದ್ಯಾವ್ದು, ಕಂಟೆಂಟ್ ಏನೇನು ರೈಟಿಂಗ್ ಬರ್ಬೇಕು, ಯಾವ್ಯಾವ ಜಾಗದಲ್ಲಿ ಏನೇನು ಬರ್ಬೇಕು, ಪ್ರತಿಯೊಂದನ್ನು ಇಲ್ಲೇ ಎಲ್ಲ ರೆಡಿ ಮಾಡ್ಕೊಂಡ್ರೆ ಡೆವಲಪ್‌ಮೆಂಟ್ ಈಸಿ ಆಗುತ್ತೆ. ನೆಕ್ಸ್ಟ್ ಥಿಂಗ್ ಆಸ್ ಯೂಶುವಲ್ ನೀವು ಪ್ಲಾನಿಂಗ್ ಎಲ್ಲ ಆಯ್ತು, ಮಾಡಲಿಂಗ್ ಎಲ್ಲ ಆದ್ಮೇಲೆ ಕನ್‌ಸ್ಟ್ರಕ್ಷನ್ ಫೀಲ್ಡಲ್ಲಿ ಯೂಶುವಲಿ ಸೈಟ್ ನೋಡ್ತೀರಾ. ಸೈಟು ಎಷ್ಟು ಜಾಗದ ಬೇಕು 30, 40 ಬೇಕಾ? ಇಲ್ಲ 40, 60 ಬೇಕಾ? ಆ ತರ. ಅದಾದ್ಮೇಲೆ ರಿಜಿಸ್ಟ್ರೇಷನ್ ಮಾಡ್ತಾರೆ. ರಿಜಿಸ್ಟ್ರೇಷನ್ ನಂಬರ್ ಕೊಡ್ತಾರೆ. ಸೊ ನೀವು ಯೂಶುವಲಿ ರಿಜಿಸ್ಟ್ರೇಷನ್ ನಂಬರ್‌ನೇ ಮನೆ ನೇಮ್ ಆಗಿ ಇಟ್ಕೊಳ್ಳಲ್ಲ. ಬಿಕಾಸ್ ಎಲ್ಲರೂ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ ರಿಜಿಸ್ಟ್ರೇಷನ್ ನಂಬರ್‌ನ. ಸೊ ಹಂಗಾಗಿ ಮನೆಗೆ ಒಂದು ನೇಮ್ ಕೊಡ್ತೀರಾ. ಈಗ ಇದರಲ್ಲಿ ಎಕ್ಸಾಂಪಲ್ ಆಗಿ 0 ನಿಲಯ ಅಂತ ಇಟ್ಕೋಬಹುದು. ಇಲ್ಲ 0 ಅಂತ ಏನೋ ಒಂದು ನೇಮ್ ಕೊಡ್ತೀರಾ. ಸೊ ಅದೇ ತರ ವೆಬ್‌ಸೈಟ್ ಅಲ್ಲೂ ಅಷ್ಟೇ ಒಂದು ಕಂಪನಿ ನೋಡ್ತೀರಾ. ಕಂಪನಿಯಲ್ಲಿ ಅವರು ಎಷ್ಟು ಸ್ಟೋರೇಜ್ ಕೊಡ್ತಾ ಇದ್ದಾರೆ. ಆಮೇಲೆ ಯಾವ ಎಸ್-ಎಸ್-ಡಿ ಕೊಡ್ತಿದ್ದಾರೆ, ಎಚ್-ಡಿ-ಡಿ ಕೊಡ್ತಿದ್ದಾರಾ? ಅವ್ರು ಎಷ್ಟು ಬ್ಯಾಂಡ್ ವಿಡ್ತ್ ಕೊಡ್ತಿದ್ದಾರೆ. ಬ್ಯಾಂಡ್ ವಿಡ್ತ್ ಈಸ್ ನಥಿಂಗ್ ಬಟ್ ಲೈಕ್ ಎಷ್ಟು ಜನ ಅಟ್ ಎ ಟೈಮ್ ವಿಸಿಟ್ ಆಗ್ಬೋದು, ಹೋಗ್ಬೋದು. ಈಗ ಯೂಶುವಲಿ ನೋಡಿರ್ಬೋದು ನೀವು ಎಷ್ಟೊಂದು ವೆಬ್‌ಸೈಟ್‌ಗಳಲ್ಲಿ ಕ್ರಾಶ್ ಆಗುತ್ತೆ, ಇಲ್ಲ ಸ್ಲೋ ಆಗುತ್ತೆ, ರೀಲೋಡ್ ಆಗ್ತಾನೆ ಇರುತ್ತೆ. ಸೊ ಅದೆಲ್ಲ ಬ್ಯಾಂಡ್ ವಿಡ್ತ್ ಕಮ್ಮಿ ಇರೋ ವೆಬ್‌ಸೈಟ್‌ಗಳಿಗೆ. ಸೊ ಅದೆಲ್ಲ ಎಷ್ಟೆಷ್ಟಿದೆ ಅಂತ ನೋಡಿ ನೀವೊಂದು ಸರ್ವರ್‌ನ ಓಕೆ ಮಾಡ್ತೀರಾ ಹೋಸ್ಟಿಂಗ್ ಮಾಡಕ್ಕೆ. ಅದಕ್ಕೊಂದು ಐಪಿ ಅಡ್ರೆಸ್ ಅಂತ ಕೊಡ್ತಾರೆ. ಲೈಕ್ ಅದೊಂದು ನಂಬರ್ ಇರುತ್ತೆ. ಸೊ ಆ ನಂಬರ್‌ನ ನೆನ್ಪಿಟ್ಕೊಳ್ಳೋಕೆ ಆಗಲ್ಲ ನಿಮ್ ಕೈಲಿ ಅನ್ನೋದಕ್ಕೆ ಡೊಮೈನ್ ನೇಮ್ ಅಂತ ಲೈಕ್ ಈಗ google.com ಅದಕ್ಕೊಂದು ಐಪಿ ಅಡ್ರೆಸ್ ಇರುತ್ತೆ. ಬಟ್ ಅದ್ ನೆನ್ಪಿಟ್ಕೊಳ್ಳೋಕೆ ಆಗಲ್ಲ. ಯೂಶುವಲಿ ನೇಮ್‌ನ ನೆನ್ಪಿಟ್ಕೋಬಹುದು. ಸೊ ಇಲ್ಲಿ ಎಕ್ಸಾಂಪಲ್ ಆಗಿ ಡೊಮೈನ್ ನೇಮ್ zero.com ಅಂತ ತಗೊಂಡಿದ್ದೀನಿ. ಸೊ ಅದ್ರ ಹಿಂದ್ಗಡೆ ಐಪಿ ಅಡ್ರೆಸ್ ಇರುತ್ತೆ. ಆ ತರ 198.168. ಸೊ ಈ ಐಪಿ ಅಡ್ರೆಸ್ ಬಗ್ಗೆ ಇಂಟರ್ನೆಟ್ ಸರ್ವರ್ ಬಗ್ಗೆ ತುಂಬಾ ವರ್ಕಿಂಗ್ ಫುಲ್ಲಿ ಇದೆ. ಅದು ತುಂಬಾ ದೊಡ್ಡ ಕಾನ್ಸೆಪ್ಟ್. ಸೊ ಅದನ್ನ ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ನಾನು ಎಕ್ಸ್‌ಪ್ಲೇನ್ ಮಾಡ್ತೀನಿ ನಿಮ್ಗೆ. ಸೊ ಇದು ವೆಬ್ ಹೋಸ್ಟಿಂಗ್ ಆಯ್ತು. ಈಗ ಸೆಕ್ಷನ್ ಪ್ಲಾನಿಂಗ್ ಆಯ್ತು, ನೇಮಿಂಗ್ ಆಯ್ತು, ಸೈಟ್ ಎಲ್ಲ ನೋಡಿದ್ರಿ, ಓಕೆ ಮಾಡಿದ್ರಿ ಎಲ್ಲ ಆಯ್ತು. ಈಗ ನೆಕ್ಸ್ಟ್ ಕನ್‌ಸ್ಟ್ರಕ್ಷನ್‌ಗೆ ಹೋಗ್ಬೇಕು. ಕನ್‌ಸ್ಟ್ರಕ್ಷನ್ ಈಗ ವೆಬ್‌ಸೈಟ್ ಡೆವಲಪ್‌ಮೆಂಟ್ ಅಲ್ಲಿ ಫ್ರಂಟ್ ಎಂಡ್, ಬ್ಯಾಕ್ ಎಂಡ್ ಮತ್ತೆ ಡೇಟಾಬೇಸ್ 3 ತರ ಡಿವೈಡ್ ಆಗುತ್ತೆ. ಸೊ ಅದೇ ತರ ಕನ್‌ಸ್ಟ್ರಕ್ಷನ್ ಪಾರ್ಟ್ ಅಲ್ಲೂ ಅಷ್ಟೇ. ಸ್ಟಾರ್ಟಿಂಗ್ ನೀವು ಓನ್ಲಿ ಇಟ್ಕೆ ಮತ್ತೆ ಸಿಮೆಂಟು, ಮರಳು ಏನೇನ್ ಬೇಕೋ ಅದನ್ನ ಹಾಕಿರ್ತೀರಾ. ಅದಾದ್ಮೇಲೆ ಅದನ್ನ ಡಿಸೈನ್ ಮಾಡ್ಲಿಕ್ಕೆ ಲೈಕ್ ಈಗ ಡೆವಲಪ್‌ಮೆಂಟ್ ಎಲ್ಲ ಆದ್ಮೇಲೆ ಪೇಂಟ್ ಹೊಡಿತೀರಾ, ಎಲ್ಲ ಡಿಸೈನ್ ಚೆನ್ನಾಗಿ ಕಾಣಿಸಕ್ಕೆ, ಕಲರ್ ಎಲ್ಲ ಬರೋದಕ್ಕೆ. ಅದಾದ್ಮೇಲೆ ಅದರಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದಕ್ಕೆ ಇಂಟೀರಿಯರ್ಸ್ ಮಾಡಿಸ್ತೀರಾ ಎಲ್ರು. ಸೊ ಸೇಮ್ ವೇ ಈ ವೆಬ್‌ಸೈಟ್ ಅಲ್ಲೂ ಅಷ್ಟೇ. ಸ್ಟಾರ್ಟಿಂಗು ಒಂದು ವೆಬ್‌ಸೈಟ್‌ನ ಎಚ್-ಟಿ-ಎಂ-ಎಲ್ ಯೂಸ್ ಮಾಡ್ತೀವಿ. ಎಚ್-ಟಿ-ಎಂ-ಎಲ್ ಅದನ್ನ ಜಸ್ಟ್ ನೇಮು ಅದು ಇದು ಲೈಕ್ ವರ್ಡ್ಸ್ ಎಲ್ಲ ಇರೋದು ಅದನ್ನೆಲ್ಲ ರೈಟ್ ಮಾಡಕ್ಕೆ ಎಚ್-ಟಿ-ಎಂ-ಎಲ್ ಯೂಸ್ ಮಾಡ್ತೀವಿ. ಅದನ್ನ ಡಿಸೈನಿಂಗ್ ಮಾಡಕ್ಕೆ ಸಿ-ಎಸ್-ಎಸ್ ಯೂಸ್ ಮಾಡ್ತೀವಿ. ಸಿ-ಎಸ್-ಎಸ್ ಇವೆಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂದ್ರೆ ಈಗ ನಾವು ಕಂಪ್ಯೂಟರ್‌ಗೆ ಹೇಳ್ತಾ ಇದೀವಿ. ಈ ತರ ಬಿಲ್ಡ್ ಮಾಡು. ನನಗೆ ನೇಮ್ ಇಲ್ಲಿ ಬರ್ಬೇಕು. ನನಗೆ ಈ ಡಿಸೈನ್ ಇಲ್ಲಿ ಬರ್ಬೇಕು ಅಂತ. ಕಂಪ್ಯೂಟರ್ ಜೊತೆ ಕಮ್ಯುನಿಕೇಷನ್ ಮಾಡೋಕೆ ಒಂದು ಲ್ಯಾಂಗ್ವೇಜ್. ಈಗ ನಾವ್ ಹೆಂಗೆ
ಎಲ್ಲರ ಮಧ್ಯೆ ಕಮ್ಯುನಿಕೇಟ್ ಮಾಡಕ್ಕೆ ಕನ್ನಡ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ. ಅದೇ ತರ ಒಂದು ಪ್ರೋಗ್ರಾಮಿಂಗಲ್ಲಿ ಒಂದು ಲ್ಯಾಂಗ್ವೇಜ್ HTML ಆಗಿರ್ಬೋದು, CSS ಯೂಸ್ ಮಾಡ್ಕೊಂಡು ಒಂದು ಡಿಸೈನ್ ಮಾಡ್ತೀವಿ. ಈಗ ಕನ್‌ಸ್ಟ್ರಕ್ಷನ್ ಆಗಿದೆ. ಅದಕ್ಕೆ ಪೇಂಟ್ ಹೊಡೆದ್ವಿ. ಸೇಮ್ ಅದೇ ತರ ಈಗ ಒಂದು HTML ಅಲ್ಲಿ ಒಂದು ವೆಬ್‌ಸೈಟ್ ಬಿಲ್ಡ್ ಆಗಿದೆ. ಅದಕ್ಕೆ ಪೇಂಟ್ ಹೊಡೆಯೋ ತರ CSS ಅಲ್ಲಿ ಮಾಡಿದೀವಿ. ಈಗ ನೆಕ್ಸ್ಟು ನಮಗೆ ಇನ್ನೂ ಆನಿಮೇಷನ್ ಏನಾದ್ರು ಬೇಕು, ಏನಾದ್ರು ಆಪರೇಷನ್ಸ್ ಬೇಕು. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಟೇಬಲ್ ಕಾಣಿಸ್ತಿರ್ಬೋದು ಈ ಕಡೆ ಸೈಡು. ಅಲ್ಲಿ ಫ್ಯಾನ್ಸಿ ಟೇಬಲ್ ಅಲ್ಲಿ ಯಾವುದೇ ತರದ ಟೇಬಲ್, ಕಾಲಮ್, ಗ್ರೀನ್ ಕಲರ್ ಏನೂ ಇಲ್ಲ. ಅದು HTML ಬಿಲ್ಡ್ ಆಗಿರೋದು. ಸೊ ಈ ಕಡೆ ಸೈಡ್ ನೋಡ್ಬೋದು. CSS ಅಲ್ಲಿ ಯಾವ ತರ ಡಿಫರೆನ್ಸ್ ಅಂದ್ರೆ ನೋಡ್ಲಿಕ್ಕೆ ಖುಷಿ ಆಗುತ್ತೆ. ಲೈಕ್ ಕಲರ್ಸ್ ಎಲ್ಲ ಇದೆ. ಸೊ ಇದು ಈ ತರ ಬಿಲ್ಡ್ ಆಗುತ್ತೆ. ಸೊ ಇದೇ ಇದಕ್ಕೆ ಮತ್ತೆ ಅಡಿಷನಲ್ ಆಗಿ ಜಾವಾಸ್ಕ್ರಿಪ್ಟ್ ಯೂಸ್ ಮಾಡೋದು. ಜಾವಾಸ್ಕ್ರಿಪ್ಟ್ ಇನ್ನೊಂದು ಯಾವ ತರ ಅಂದ್ರೆ ಈಗ ನೀವು ಇಂಟೀರಿಯರ್ಸ್ ಮಾಡಿಸ್ತೀರಲ್ಲ, ಕೆಲವ್ರ ಮನೆಗೆ ಬೇಕಿರುತ್ತೆ, ಕೆಲವ್ರ ಮನೆಗೆ ಬೇಕಿರಲ್ಲ. ಕೆಲವೊಂದು ಸಂದರ್ಭದಲ್ಲಿ ಬೇಕೇ ಬೇಕಿರುತ್ತೆ. ಸೊ ಅದೇ ತರ ಜಾವಾಸ್ಕ್ರಿಪ್ಟ್‌ನ ಯೂಸ್ ಮಾಡೋದಾದ್ರು ರಿಜಿಸ್ಟ್ರೇಷನ್ ಫಾರ್ಮ್ ಆಗಿರ್ಬೋದು, ಕಾಂಟಾಕ್ಟ್ ಫಾರ್ಮ್ ಆಗಿರ್ಬೋದು, ಅದನ್ನ HTML, CSS ಅಲ್ಲೂ ಮಾಡ್ಬೋದು. ಬಟ್ ಎಫೆಕ್ಟಿವ್ ಆಗಿರುತ್ತೆ. ಲೈಕ್ ಕ್ಲಿಕಿಂಗ್ ಆಗಿರ್ಬೋದು, ಆರ್ ಅನಿಮೇಷನ್ಸ್ ಏನಾದ್ರು ಮಾಡ್ಬೋದು. ಈಗ ಬ್ಯಾಕ್‌ಗ್ರೌಂಡ್ ಅಲ್ಲಿ ಏನಾದ್ರು ಅನಿಮೇಷನ್ಸ್ ಮಾಡಿರ್ಬೋದು. ಆರ್ ಇಲ್ಲೇ ಅನಿಮೇಷನ್ ತರ ಫ್ಯಾನ್ಸಿ ಟೇಬಲ್ ಅನ್ನೋದು ಯಾವಾಗ್ಲೂ ಅನಿಮೇಟೆಡ್ ಆಗಿ ಫ್ಲೋ ಆಗ್ತಿರ್ಬೋದು. ಅದನ್ನೆಲ್ಲ ನಾವು ಜಾವಾಸ್ಕ್ರಿಪ್ಟ್ ಅಲ್ಲಿ ಮಾಡ್ಬೋದು. ಬಟ್ ಮೇನ್ ಈಗ ನಮಗೆ ಈಗ ವೈರಿಂಗ್ ಮಾಡಕ್ಕೆ ಜಾಗ ಬಿಟ್ಟಿದ್ದೀರಾ, ಪೈಪ್‌ಲೈನ್ ಮಾಡಕ್ಕೂ ಜಾಗ ಬಿಟ್ಟಿದ್ದೀರಾ. ಬಟ್ ಅಲ್ಲಿ ಪೈಪ್‌ಲೈನ್ ವೈರಿಂಗ್ ಆಗಿರಲ್ಲ. ಸೊ ಮೇನ್ ಓವರ್ ಅದು ನಮಗೆ ವೈರಿಂಗ್ ಪೈಪ್‌ಲೈನ್ ಆಗ್ಬೇಕಾಗುತ್ತೆ. ಸೊ ಹಂಗಾಗಿ ಇಲ್ಲಿ ವೆಬ್‌ಸೈಟ್ ಅಲ್ಲಿ ಸೇಮ್ ಅದೇ ತರ ಈಗ ಫಾರ್ಮ್ ಎಲ್ಲ ಬಿಲ್ಡ್ ಮಾಡಿದ್ದೀರಾ, ಲಾಗಿನ್ ಪೇಜ್ ಎಲ್ಲ ಫ್ರಂಟ್ ಎಂಡ್ ಅಲ್ಲಿ HTML, ಜಾವಾಸ್ಕ್ರಿಪ್ಟ್ ಎಲ್ಲ ಯೂಸ್ ಮಾಡ್ಕೊಂಡು ಬಿಲ್ಡ್ ಮಾಡಿದ್ದೀರಾ, ಡಿಸೈನ್ ಮಾಡಿದ್ದೀರಾ, ಚೆನ್ನಾಗಿ ಕಾಣಿಸ್ತಿದೆ. ಬಟ್ ಅದು ವರ್ಕ್ ಆಗ್ಬೇಕು. ವರ್ಕ್ ಆದ್ರೆ ಯೂಸ್ ಇರುತ್ತೆ. ಸೊ ಹಂಗಾಗಿ ಅದು ವರ್ಕ್ ಆಗ್ಬೇಕು ಅಂದ್ರೆ ನಮಗೆ ಒಂದು ಲ್ಯಾಂಗ್ವೇಜ್ ಈಗ ಲಾಗಿನ್ ಪೇಜ್ ಯಾವ್ದಾದ್ರು ಒಂದು ವೆಬ್‌ಸೈಟ್‌ಗೆ ಹೋಗ್ತೀರಾ. ಈಗ insta.comಗೆ ಹೋಗ್ತೀರಾ ಆರ್ facebook.comಗೆ ಹೋಗ್ತೀರಾ. ಅಲ್ಲೊಂದು ಲಾಗಿನ್ ಪೇಜ್ ಇರುತ್ತೆ. ನೀವು ಎಂಟ್ರಿ ಮಾಡ್ತೀರಾ. ಲಾಗಿನ್ ಅಂತ ಕೊಡ್ತೀರಾ. ಸೊ ಅದು ಆಟೋಮ್ಯಾಟಿಕ್ ಆಗಿ ಲಾಗಿನ್ ಆಗುತ್ತೆ. ಆ ಕೆಲ್ಸನ ನಿಮ್ಮ ಡೇಟಾನ ಅದು ಕಂಪನಿಗೆ ತಲುಪಿಸೋ ಕೆಲಸ ಬ್ಯಾಕ್ ಎಂಡ್ ಅಲ್ಲಿ ಪೈಥಾನ್ ಮಾಡುತ್ತೆ. ಲೈಕ್ ಅಂದ್ರೆ ಇಷ್ಟೊಂದು ಲ್ಯಾಂಗ್ವೇಜಸ್ ಇದೆ. ಪೈಥಾನ್ ಅಂತ ಒಂದು ಲ್ಯಾಂಗ್ವೇಜ್ ತಗೊಂತಾ ಇದೀನಿ ಅಷ್ಟೇ. ಅದು ಬ್ಯಾಕ್ ಎಂಡ್ ಇಂದ ನಿಮ್ಮ ಡೇಟಾನ ತಗೊಂಡು ಒಂದ್ ಕಡೆ ಸ್ಟೋರ್ ಮಾಡುತ್ತೆ. ಸೊ ಆಸ್ ಯೂಶುವಲ್ ಇನ್ ಕನ್‌ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ನೀವು ಕರೆಂಟ್ ಸಪ್ಲೈ, ವಾಟರ್ ಸಪ್ಲೈ ಎಲ್ಲ ಕೊಟ್ಟಾದ್ಮೇಲೆ ಅದನ್ನ ಜಸ್ಟ್ ಹಂಗೆ ಸುಮ್ನೆ ಯೂಸ್ ಮಾಡಕ್ಕೆ ಬಿಡಲ್ಲ. ಅದೆಷ್ಟು ಆಗಿದೆ ಅಂತ ರೆಕಾರ್ಡಿಂಗ್ ಎಲ್ಲ ಮೀಟರ್ ಅಲ್ಲಿ ರೆಕಾರ್ಡ್ ಮಾಡ್ಬೇಕಾಗುತ್ತೆ ಬಿಲ್ ಪೇ ಮಾಡಕ್ಕೆ. ಸೇಮ್ ಅದೇ ತರ ಅದೊಂದು ಮೀಟರ್ ಇಡ್ತೀರಾ. ಸೊ ಅದೇ ತರ ಇಲ್ಲೂ ಅಷ್ಟೇ ವೆಬ್ ಡೆವಲಪ್‌ಮೆಂಟ್ ಅಲ್ಲೂ ಒಂದು ಡೇಟಾ ಸ್ಟೋರೇಜ್ ಅಂತ ಹೇಳ್ತೀರಾ. ಯಾರ್ಯಾರು ಲಾಗಿನ್ ಆದ್ರು, ಲಾಗೌಟ್ ಆದ್ರು, ಚೆಕ್ ಇನ್ ಆದ್ರು, ಚೆಕ್ಔಟ್ ಆದ್ರು ಅದನ್ನೆಲ್ಲ ಡೇಟಾ ಎಲ್ಲ ಸ್ಟೋರ್ ಆಗ್ಬೇಕು. ಒಂದ್ ಕಡೆ ರೆಕಾರ್ಡ್ ಆಗ್ಬೇಕು. ಅದಕ್ಕೊಂದು ಸ್ಟೋರೇಜ್ ಅಂತ ಹೇಳ್ತೀರಾ, ಡೇಟಾಬೇಸ್ ಸ್ಟೋರೇಜ್ ಅಂತ. ಯೂಶುವಲಿ ಇನ್ ಕನ್‌ಸ್ಟ್ರಕ್ಷನ್ ಫೀಲ್ಡ್ ಅಲ್ಲೂ ನೀವು ನೋಡಿರ್ತೀರಾ ಮೇಂಟೆನೆನ್ಸ್ ಅಂತ ಅಂದ್ರೆ ಏನಾದ್ರು ಲೀಕ್ ಆಗ್ತಿದ್ರೆ ಆರ್ ಡೋರ್ ಏನಾದ್ರು ಪ್ರಾಬ್ಲಮ್ ಇತ್ತು, ಕಿಟಕಿ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದ್ರೆ ಯಾರಾದ್ರೂ ಕಳ್ಳ ಬರ್ಬೋದು. ಇಲ್ಲ ಏನಾದ್ರು ಒಂದು ಲೈಕ್ ಅದಕ್ಕೆ ಮೇಂಟೆನೆನ್ಸ್ ಅಂತ ಟೀಮ್ ಇರುತ್ತೆ. ಇಲ್ಲ ಯಾರನ್ನಾದ್ರು ಕರೆಸಿ ಮೇಂಟೆನೆನ್ಸ್ ಮಾಡಿಸ್ತಾರೆ. ಸೇಮ್ ತರ ವೆಬ್‌ಸೈಟ್ ಅಲ್ಲೂ ಅಷ್ಟೇ ಮೇಂಟೆನೆನ್ಸ್ ಟೀಮ್ ಅಂತ ಇರ್ತಾರೆ. ಅವ್ರು ನಿಮಗೆ ಗೊತ್ತಿದ್ರೆ ನೀವೇ ಮೇಂಟೈನ್ ಮಾಡ್ಬೋದು. ಏನಿಲ್ಲ ಸಾಫ್ಟ್‌ವೇರ್ಸ್ ಏನಾದ್ರು ಅಪ್ಡೇಟ್ ಮಾಡ್ತಾ ಇರ್ಬೋದು. ಏನಾದ್ರು ಕ್ರಾಶ್ ಆಗಿದ್ರೆ ಪಿಕ್ಚರ್ಸ್ ಅಪ್‌ಲೋಡ್ ಆಗ್ತಿಲ್ಲ. ಇಲ್ಲ ಥರ್ಡ್ ಪಾರ್ಟಿ ಯಾವ್ದಾದ್ರು ಪ್ಲಗಿನ್ಸ್ ಯೂಸ್ ಮಾಡಿರ್ತೀರಾ. ಅದು ಅಪ್ಡೇಟ್ ಆಗಿಲ್ಲ ಅಂದ್ರೆ ಸೊ ಆಗ ಅದು ರನ್ ಆಗ್ತಿರಲ್ಲ. ವೆಬ್‌ಸೈಟ್ ಸರಿಯಾಗಿ ತೋರಿಸ್ತಿಲ್ಲ. ಅವಾಗ ನಿಮಗೆ ತುಂಬಾ ಲಾಸ್ ಆಗ್ಬೋದು. ಮೇ ಬಿ ಯಾರೋ ವಿಸಿಟ್ ಮಾಡಿರ್ತಾರೆ ಬಿಸ್ನೆಸ್‌ಗೆ ನಿಮ್ಮ ವೆಬ್‌ಸೈಟ್‌ನ ಆಗ ಸರಿಯಾಗಿ ತೋರಿಸ್ತಿಲ್ದೇ ಇರ್ಬೋದು. ಸೊ ಆ ತರದ ಪ್ರಾಬ್ಲಮ್ ಬರಬಾರ್ದು ಅಂದ್ರೆ ಮೇಂಟೆನೆನ್ಸ್ ಟೀಮ್ ಒಂದು ಇರಬೇಕು. ಬೇಸಿಕ್ ಸೆಕ್ಯೂರಿಟಿ ಎಲ್ಲರೂ ಏನ್ ಮಾಡ್ತಾರೆ, ಕಾಂಪೌಂಡ್ ಹಾಕಿಸ್ಕೊಂತಾರೆ. ಹೌದು, ಸೇಮ್ ವೆಬ್‌ಸೈಟ್ ಅಲ್ಲೂ ಅಷ್ಟೇ. ವೆಬ್‌ಸೈಟ್ ಅಲ್ಲೂ ನಾವು SSL ಯೂಸ್ ಮಾಡ್ತೀವಿ. ಸೆಕ್ಯೂರ್ ಸಾಕೆಟ್ ಲೇಯರ್ ಅಂತ. ಸೊ ಈ ಸೆಕ್ಯೂರಿಟಿ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ. ನಾನು ನಿಮಗೆ ಎಥಿಕಲ್ ಹ್ಯಾಕಿಂಗ್ ಅಂತ ಇಂಟರ್ನೆಟ್ ಹೇಗೆ ವರ್ಕ್ ಆಗುತ್ತೆ, ಸೆಕ್ಯೂರಿಟಿ ಬಗ್ಗೆ ಆಗಿರ್ಬೋದು, ಸೈಬರ್ ಥ್ರೆಟ್ ಬಗ್ಗೆ ಆಗಿರ್ಬೋದು, ಹೇಗೆ ಹ್ಯಾಕ್ ಮಾಡ್ತಾರೆ, ಹೇಗೆ ಫೂಲ್ ಮಾಡ್ತಾರೆ, ಪ್ರತಿಯೊಂದನ್ನು ನಾನು ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಮಾಡ್ತೀನಿ. ಸೊ ಈಗ ಸದ್ಯಕ್ಕೆ ನಾವು ವೆಬ್‌ಸೈಟ್ ಸೆಕ್ಯೂರಿಟಿಗೆ SSL ಸರ್ಟಿಫಿಕೇಟ್ ಯೂಸ್ ಮಾಡ್ತೀವಿ. SSL ಸರ್ಟಿಫಿಕೇಟ್ ಅಂದ್ರೆ ಲೈಕ್ ಇಟ್ಸ್ ಟೈಪ್ ಆಫ್ ಎ ಬ್ಯಾರಿಯರ್. ನೀವು ಈಗ ಏನೇ ಇನ್ಫಾರ್ಮೇಷನ್ ನೀವು ಈಗ ಫಾರ್ಮ್ ಫಿಲ್ ಮಾಡಿದ್ರೆ, ಲಾಗಿನ್ ಫಿಲ್ ಮಾಡಿದ್ರೆ ಅದೆಲ್ಲ ಎನ್ಕ್ರಿಪ್ಟ್ ಆಗ್ಬಿಟ್ಟು ಅಂದ್ರೆ ಥರ್ಡ್ ಪಾರ್ಟಿ ಮೂರನೇ ವ್ಯಕ್ತಿಗೆ ಯಾರಿಗೂ ತೋರಿಸ್ದಂಗೆ ಡೈರೆಕ್ಟ್ ಆಗಿ ಕಂಪನಿ ಸ್ಟೋರೇಜ್‌ಗೆ ಹೋಗುತ್ತೆ. ಕಂಪನಿ ಸ್ಟೋರೇಜ್ ಇಂದ ರಿಪ್ಲೈ ಬರೋದು ನಿಮಗೆ ಡೈರೆಕ್ಟ್ ಬರುತ್ತೆ. ಮಧ್ಯದಲ್ಲಿ ಎಲ್ಲ ಎನ್ಕ್ರಿಪ್ಟ್ ಆಗಿ ಸದ್ಯಕ್ಕೆ ಇದು ವೆಬ್‌ಸೈಟ್ ಬಗ್ಗೆ ಅಂದ್ರೆ ಸೆಕ್ಯೂರಿಟಿನೂ ಇರಬೇಕು. ಆಕ್ಚುಲಿ ಯಾಕೆಂದ್ರೆ ನಿಮ್ಮನ್ನ ನಂಬಿ ಲೈಕ್ ಯಾರಾದ್ರೂ ಕ್ಲೈಂಟ್ಸ್ ಬಂದಿರ್ತಾರೆ. ಸೊ ಅವ್ರ ಡೇಟಾನ ನಾವು ವೆಬ್‌ಸೈಟ್‌ಗೆ ಹಾಕ್ತಾರೆ ಅಂದ್ರೆ ನಿಮ್ ವೆಬ್‌ಸೈಟ್ ಟ್ರಸ್ಟ್ ಮಾಡಬೇಕು ಅಂದ್ರೆ ಫಸ್ಟ್ SSL ಸರ್ಟಿಫಿಕೇಟ್ ಇರಬೇಕು. ಮುಂದೆ ಕೊನೆದಾಗಿ ಬಂದ್ಬಿಟ್ಟು ವೆಬ್‌ಸೈಟ್ ಅಡ್ವಾಂಟೇಜಸ್. ಹೌದು, ತುಂಬಾ ಅಡ್ವಾಂಟೇಜಸ್ ಇದೆ. ಮುಂದೆ ಬರೋ ದಿನಗಳಲ್ಲಿ ಎಲ್ಲರೂ ಆಕ್ಚುಲಿ ವೆಬ್‌ಸೈಟ್ ಕೇಳ್ಬೋದು. ಬಿಕಾಸ್ ಯೂಶುವಲಿ ಎಕ್ಸಾಂಪಲ್ ತಗೊಂಡ್ರೆ ಜಾಬ್ ಸೀಕರ್ಸ್‌ಗಾಗ್ಲಿ, ಇಂಟರ್ನ್‌ಶಿಪ್ ಸ್ಟೂಡೆಂಟ್ಸ್‌ಗಾಗ್ಲಿ ಯಾವುದೋ ಒಂದು ಕೋರ್ಸ್ ಮುಗಿಸಿರ್ತಾರೆ. ಈಗ HTML ಮೇಲೋ, ಜಾವಾ ಮೇಲೋ, ಪೈಥಾನ್ ಮೇಲೋ ಯಾವುದೋ ಒಂದು ಮಾಡಿರ್ತಾರೆ. ನೀವೇ ಓನ್ ಡೊಮೈನ್ ಆರ್ ವೆಬ್‌ಸೈಟ್ ಹೋಸ್ಟಿಂಗ್ ಮಾಡಬೇಕಾಗುತ್ತೆ. ಲೈಕ್ ನೀವು ಏನ್ ಕಲ್ತಿದ್ದೀರೋ ಅದನ್ನ ಬಿಲ್ಡ್ ಮಾಡಿ, ಅದನ್ನ ಶೋಕೇಸ್ ಮಾಡಿ ವೆಬ್‌ಸೈಟ್ ಅಲ್ಲಿ. ಒಂದು ಸ್ಟಾಟಿಕ್ ವೆಬ್‌ಸೈಟ್ ಡೆವಲಪ್ ಮಾಡಿ ಅಷ್ಟೇ. ಅದು ಸಿಂಪಲ್ ಆಗಿರುತ್ತೆ. ಡೆವಲಪ್ ಮಾಡ್ಬಿಟ್ಟು ಜಸ್ಟ್ ಶೋಕೇಸ್ ತರ ಯೂಸ್ ಮಾಡಿ ನಿಮ್ದು ಏನೇನ್ ಸ್ಕಿಲ್ಸ್ ಇದೆ ಅದನ್ನೆಲ್ಲ ನೀವು ರೆಸ್ಯೂಮ್ ಅಲ್ಲಿ ತೋರಿಸಿದಾಗ ಅದು ಓನ್ಲಿ ಥಿಯರಿ ಪಾರ್ಟ್ ಆಗಿರುತ್ತೆ. ಸೊ ಪ್ರಾಕ್ಟಿಕಲ್ ಆಗಿ ನೀವು ಇಲ್ಲಿ ತೋರಿಸಬಹುದು. ಬಿಸ್ನೆಸ್‌ಗೆ ಫೀಲ್ಡ್‌ಗೆ ಬಂದ್ರೆ ಎಲ್ರಿಗೂ ಬಿಸ್ನೆಸ್ ಫೀಲ್ಡ್ ಅಲ್ಲಿ ನಿಜವಾಗ್ಲೂ ಒಂದು ವೆಬ್‌ಸೈಟ್ ಇರ್ಲೇಬೇಕು. ಯಾಕಂದ್ರೆ ಮಾರ್ಕೆಟಿಂಗ್ ಈಗಾಗ್ಲಿ ತುಂಬಾ ಉಪಯೋಗ ಆಗುತ್ತೆ. ತುಂಬಾ ಆಡಿಯನ್ಸ್‌ನ ಕ್ಯಾಚ್ ಮಾಡ್ಬೋದು. ಈಗ ಯೂಶುವಲಿ ರೇಷನ್ ಬಿಸ್ನೆಸ್ ಯಾವುದೇ ಒಂದು ಬಿಸ್ನೆಸ್ ಆಗ್ಲಿ, ಸೊ ಎಲ್ರೂ ಒಂದು ವೆಬ್‌ಸೈಟ್‌ನ ಓಪನ್ ಮಾಡ್ಕೊಳ್ಳಿ. ಬಿಕಾಸ್ ಒಂದು ಗೂಗಲ್ ರ್ಯಾಂಕಿಂಗ್ ತಗೊಂಡ್ರೆ ನೀವು ಯಾವುದೋ ಒಂದು ವೆಬ್‌ಸೈಟ್ ಯೂಸ್ ಮಾಡ್ಬಿಟ್ಟು ಒಂದು ಗೂಗಲ್ ರ್ಯಾಂಕಿಂಗ್ ತಗೊಂಡ್ರೆ ಚೆನ್ನಾಗಿ ವೆಬ್‌ಸೈಟ್ ಡೆವಲಪ್ ಮಾಡಿದ್ರೆ ಜಾಸ್ತಿ ಜನ ವಿಸಿಟ್ ಮಾಡ್ತಾ ಇದ್ದಾರೆ. ಜಾಸ್ತಿ ಜನ ಲೈಕ್ ನಿಮ್ಮ ವೆಬ್‌ಸೈಟ್‌ನ ನೋಡ್ತಾ ಇದ್ದಾರೆ ಅಂದ್ರೆ ಗೂಗಲ್ ಅವರು ಅದನ್ನ ಮಾಡ್ತಾರೆ. ಸೊ ಅವರು ನಿಮಗೆ ಒಂದು ಆಡ್ ಕೊಡ್ತಾರೆ. ಸೊ ಮಂತ್ಲಿ ಇಷ್ಟು ಅಂತ ಪೇಮೆಂಟ್ ಕೂಡ ಕೊಡ್ತಾರೆ. ಸೊ ನಿಮ್ಮ ಬಿಸ್ನೆಸ್ ಬಗ್ಗೆ ಯಾರಾದ್ರೂ ಕೇಳಿದ್ರೆ ಫಸ್ಟ್ ಓಪನ್ ಮಾಡೋದೇ ವೆಬ್‌ಸೈಟ್ ಓಪನ್ ಮಾಡ್ತಾರೆ. ಸೊ ವೆಬ್‌ಸೈಟ್ ಅಲ್ಲಿ ನಿಮ್ಮ ಕಂಪನಿ ರಿವ್ಯೂಸ್ ಹೇಗಿದೆ, ಆಮೇಲೆ ನೀವು ಏನೇನ್ ಕೆಲಸ ಮಾಡಿದ್ದೀರಾ, ಹಿಂದೆ ಮಾಡಿರೋ ಕೆಲಸಗಳನ್ನ ಎಲ್ಲ ಈವನ್ ಈಗ ಕಟಿಂಗ್ ಶಾಪ್ ಆಗಿರ್ಬೋದು, ನೀವು ಯಾವ ತರ ಸ್ಟೈಲ್ ಕಟಿಂಗ್ ಮಾಡಿದ್ರೆ ಎಲ್ಲ ಡಿಸ್ಪ್ಲೇ ಮಾಡ್ಕೋಬಹುದು. ಆರ್ ನೀವು ದಿನಸಿ ಅಂಗಡಿಲಿ ಆಗಿರ್ಬೋದು, ಆಫರ್ಸ್ ಹೇಗಿದೆ ಏನು,
ಆಮೇಲೆ ಯಾವ್ಯಾವ ತರ ಸಪ್ಲೈ ಇದೆ, ಯಾವ ತರ ಇದೆ. ಸೊ ಅವನ್ನೆಲ್ಲ ಡಿಸ್‌ಪ್ಲೇ ಮಾಡ್ಬೋದು. ಸೊ ನೀವು ಎಷ್ಟು ವರ್ಷದಿಂದ ಇದೆ ಅಂಗಡಿ, ಆ ತರ ಎಲ್ಲ ತುಂಬಾ ಡಿಸ್‌ಪ್ಲೇ ಮಾಡ್ಬೋದು, ಶೋಕೇಸ್ ಮಾಡ್ಬೋದು. ಸೊ ಎಲ್ರೂ ಮೊಬೈಲ್ ಓಪನ್ ಮಾಡಿ ಬುಕ್ ಮಾಡ್ತಾರೆ. ಕೆಳಗಡೆ ಡಿಸ್ಕ್ರಿಪ್ಷನ್‌ಲಿ ಮೇಲ್ ಐಡಿ ಹಾಕಿದ್ದೀನಿ. ಅವರಿಗೆ ಮೇಲ್ ಎನ್ಕ್ವೈರಿ ಹಾಕಿ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಈವನ್ ಬಿಸಿನೆಸ್ ಅವರಿಗಾದ್ರೂ ಆಗಿರ್ಬೋದು, ಸ್ಟೂಡೆಂಟ್ಸ್‌ಗಾದ್ರೂ ಆಗಿರ್ಬೋದು, 2 ಮಂತ್ಸ್ ಫ್ರೀ ಆಗಿ ಹೋಸ್ಟಿಂಗ್ ಸಿಗ್ತಾ ಇದೆ. ನಿಮ್ಗೆ ಡೊಮೈನ್‌ಗೆ ಅರೌಂಡ್ $700-800 ಆಗ್ಬಹುದು. ಓನ್ ಪರ್ಚೇಸ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಬೇಕಾದ್ರೆ ಸಬ್ ಡೊಮೈನ್ ಬೇಕಾದ್ರೂ ತಗೋಬಹುದು. ಲೈಕ್ ಸಬ್ ಡೊಮೈನ್ ಅಂದ್ರೆ ಏನಿಲ್ಲ, ಅವ್ರದ್ದೇನು ಲಾಸ್ಟ್ ನೇಮ್ ಇರುತ್ತೆ. ಲೈಕ್ ಈಗ ನಂದು tejasmn.com ಅಂತ ಇದ್ರು ಅಂದ್ರೆ, ಈಗ ನಿಮ್ಮ ಹೆಸರು ಯಾವ್ದಾದ್ರು, ಈಗ ಅಲ್ಲಿ ಕಂಟೆಂಟ್ ಅಂತ ಇದೆ, content.tejasmn.com ಅಂತ ಬರುತ್ತೆ. 2 ಲಿಂಕ್ ಹಾಕಿದ್ದೀನಿ. ಒಂದು ಫ್ರೀ ಹೋಸ್ಟಿಂಗಿಗೆ, ಇನ್ನೊಂದು ಬಿಸ್ನೆಸ್ ಯಾರಾದ್ರು ವೆಬ್‌ಸೈಟ್‌ನ ಡೆವಲಪ್ ಮಾಡಿಸ್ಬೇಕು, ಇ-ಕಾಮರ್ಸ್ ವೆಬ್‌ಸೈಟ್ ಆರ್ ಎನಿ ಐಡಿಯಾ ಇದೆ, ನೀವು ಇನ್ವೆಸ್ಟ್ ಮಾಡಬೇಕು, ಡೆವಲಪ್ ಮಾಡಿಸ್ಬೇಕು ಅಂತ ಅಂದ್ರೆ ತುಂಬಾ ಕಮ್ಮಿ ಪ್ರೈಸಲ್ಲಿ ಮಾಡ್ತಾರೆ. ಅಂಡ್ ಹೋಸ್ಟಿಂಗು ಕೂಡ ಅಷ್ಟೇ 2 ಮಂತ್ಸ್ ಆದ್ಮೇಲೆ ಐ ಥಿಂಕ್ ಓನ್ಲಿ ₹49 ಅಂತ ಅನ್ಕೊಂತೀನಿ ಮಂತ್ಲಿ. ಸೊ ತುಂಬಾ ಕಮ್ಮಿ ಇದೆ. ಬೇಕಾದ್ರೆ ನೀವು ಕಂಪೇರ್ ಮಾಡ್ಬೋದು ಇಂಟರ್ನೆಟಲ್ಲಿ. ಸೊ ಕೆಳಗಡೆ ಡಿಸ್ಕ್ರಿಪ್ಷನ್‌ಗೆ ಮೇಲ್ ಮಾಡಿ. ಸೊ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ದಯವಿಟ್ಟು ಮರಿಬೇಡಿ. ಹ್ಯಾವ್ ಎ ಗುಡ್ ಡೇ. ಬಾಯ್.